ನಮಸ್ಕಾರ ಬಂಧುಗಳೇ, ನಾನು ಗಂಗಪ್ಪ ಕಬ್ಬೇರ್ ಅಂತೇಳಿ KRS ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷ ಯುವ ಘಟಕ. ಹಾಗೂ ಈ ಲೈವ್ ಮಾಡೋ ಉದ್ದೇಶ ಇಷ್ಟೇ. ಇಲ್ಲಿ ನೋಡಿ ಸ್ವಚ್ಛತೆ ಅಧೋಗತಿಯಾಗಿದೆ. ಯಾಕಂದರೆ ಇದು ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಾಲೇಜು, ಸರ್ಕಾರಿ ಉರ್ದು ಶಾಲೆಗಳಿಗೆ ಹೊಂದಿಕೊಂಡಿರುವಂಥ ಒಂದು ಕಾಂಪೌಂಡ್ ಇದಾಗಿದ್ದು, ಈ ಕಾಂಪೌಂಡ್ ಹೊರಗಡೆ ಇಲ್ಲಿ ಅಡಿಗೆ ಕೋಣೆ ಇದೆ. ಈ ಅಡಿಗೆ ಕೋಣೆ ಸುತ್ತಲೂ ಭಾಳ ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ. ಇದರಿಂದ ಅನೇಕ ರೋಗ ರುಜಿನಗಳು ಬರುವ ಸಾಧ್ಯತೆಗಳು ಇರುತ್ತವೆ. ಇದನ್ನು ಯಾರಾದರೂ ನೋಡ್ತಾ ಇದ್ದರೆ ಬಂಧುಗಳೇ, ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ. ಯಾಕಂತಂದರೆ ಇಲ್ಲಿನ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದ್ದು, ಯಾಕಂದರೆ ಇಲ್ಲಿ ಸ್ವಚ್ಛತೆ ಭಾಳ ಹದಗೆಟ್ಟು ಹೋಗಿದೆ. ಕೇಳರಿಲ್ಲ ಇಲ್ಲಿನ ಅಧಿಕಾರಿಗಳಿಗೆ. ನೋಡ್ಬೇಕು, ಇಲ್ಲಿ ನೋಡ್ರಿ ಯಾವ ರೀತಿ ಕಸದ ಹಾಗೆ ಜಾಲಿ ಮುಳ್ಳುಗಳು ಬೆಳೆದಿದ್ದಾವಂತ. ಈ ಹಿಂದೆ ಒಬ್ಬರು ವರದಿ ಮಾಡಿದರು, ಪತ್ರಿಕಾ ವರದಿಗಾರೊಬ್ಬರು ಮಾಡಿದರು, ಸ್ವಚ್ಛತೆ ಮತ್ತು ಗಿಡ ಮರಗಳನ್ನು ಕಡಿಸ್ರಿ ಅಂತೇಳಿ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಗಿಡ ಮರಗಳನ್ನಾಗಲಿ, ಕಾಂಪೌಂಡ್ ಹಿಂದಗಡೆ ಇರ್ತಕ್ಕಂಥದ್ದು ಸ್ವಚ್ಛತೆನಾಗಲಿ ಮಾಡಿರೋದಿಲ್ಲ. ನೋಡ್ಬೇಕು, ಇಲ್ಲಿ ನೋಡ್ರಿ ಯಾವ ರೀತಿಯಾದಂಥ ಗಿಡಗಳು ಬೆಳೆದವು ಅಂತಂದು ವಿಷಯ. ಇಲ್ಲಿನ ಮುಖ್ಯ ಗುರುಗಳು ಹಾಗೂ SDMC ಅಧ್ಯಕ್ಷರುಗಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಯಾರ್ಯಾರು ನೋಡ್ತಾ ಇದ್ರಿ ಲೈವ್ನ, ಸಂಬಂಧಪಟ್ಟ DDPI, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ BOಗಳಿಗೆ ಶೇರ್ ಮಾಡಿ. ನೋಡಿ ಯಾವ ರೀತಿ ಆದಂಥ ಇಲ್ಲೇ ತರಗತಿಗಳು ನಡೀತಾ ಇದ್ದವು. ಈ ಥರ ಮುಳ್ಳು ಕಂಟೆಗಳು ಬೆಳೆದಂಥ ಮಧ್ಯದಲ್ಲೇ ಶಾಲೆ ನಡೀತಾ ಇದೆ. ಇಲ್ಲಿನ ಮುಖ್ಯೋಪಾಧ್ಯಾಯರುಗಳಾಗಲಿ, SDMC ಅವರಾಗಲಿ ಯಾವುದೇ ರೀತಿಯಾದಂಥ ತಲೆ ಕೆಡಿಸಿಕೊಂಡಿರುವುದಿಲ್ಲ. ಯಾರ ಮಕ್ಕಳಿಗೆ ಏನಾದ್ರೇನು ತಾವೊಂದು ಉತ್ತಮವಾಗಿದ್ದರೆ ಸಾಕಂತೇಳಿ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ನೋಡ್ಬೇಕು, ಇಲ್ಲಿಗ ಯಾರೋ ಒಬ್ಬರು ತಿಪ್ಪೆ ಹಾಕಿದ್ದಾರೆ. ಆ ತಿಪ್ಪೆ ಯಾರ್ದು ಅಂತಲೇ ಗೊತ್ತಿಲ್ಲ. ನೋಡಿದ್ರು ನೋಡ್ದಂಗೆ ಇಲ್ಲಿನ ಮುಖ್ಯೋಪಾಧ್ಯಾಯರುಗಳು, ಶಿಕ್ಷಕರುಗಳು ಹಾಗೂ SDMC ಅಧ್ಯಕ್ಷರುಗಳು ಸುಮ್ಮನೆ ಕುಂತಿದ್ದಾರೆ. ನೋಡ್ಬೇಕು, ಇಲ್ಲಿ ಶಾಲೆಗಳು ಪ್ರಾರಂಭ ಆದರೂ ಸಹಿತ ಇಲ್ಲಿ ಮಕ್ಕಳು ಹೊರಗಡೆನೇ ಇರ್ತಾರೆ. ನೋಡ್ಬೇಕು, ಇಲ್ಲಿ ನೋಡಿ ಶಾಲೆ ಮುಂದುಗಡೆ ನೋಡಿ ಎಷ್ಟು ಗಲೀಜಿದೆ ಅಂತೇಳಿ. ನೋಡಿ ಇಷ್ಟೆಲ್ಲ ರಜ್ಜಿದ್ರೆ ಮಕ್ಕಳೆಲ್ಲ ಇಲ್ಲೇ ಓಡಾಡಿ ಇಲ್ಲೇ ಆಟ ಆಡ್ತಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗಿದೆ ಇಲ್ಲಿ ವ್ಯವಸ್ಥೆ ಬಗ್ಗೆ. ಒಂದು ವೇಳೆ ಯಾರೆಲ್ಲ ನೋಡ್ತಾ ಇದ್ರಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮುಟ್ಟುವವರೆಗೂ ಶೇರ್ ಮಾಡಿ. ಧನ್ಯವಾದಗಳು.